25ನೇ ಪ್ರಶ್ನೆ 3 ಅಂಕದ್ದು. ಸಮತಟ್ಟಾದ ನೆಲದ ಮೇಲೆ 30√3 ಮೀಟರ್ ಎತ್ತರದ ಒಂದು ನೇರ ಕಟ್ಟಡದ ಮೇಲಿನಿಂದ ಅಂತ ಹೇಳ್ದ. ಅಂದ್ರ ಇದು ಒಂದು ಕಟ್ಟಡದ ಅಂತ ತಿಳ್ಕೊರಿ. ಒಂದು ಬಿಲ್ಡಿಂಗ್ AB ಅನ್ನುವಂಥದ್ದು. ಇದ್ರದ್ದು ಎತ್ತರ ಎಷ್ಟದ, ಆ ಬಿಲ್ಡಿಂಗ್ ಎಷ್ಟು ಎತ್ತರ ಅದಪ್ಪ, ಆ ಕಟ್ಟಡ ಎಷ್ಟು ಎತ್ತರ ಅದ ಅಂದ್ರ 30√3 ಮೀಟರ್ ಎತ್ತರ ಇದೆ. 30√3 ಮೀಟರ್ ಎತ್ತರ. ನೇರ ಕಟ್ಟಡದ ಮೇಲಿನಿಂದ, ಇಲ್ಲಿದಿಂದ ಅಂತ ಹೇಳ್ದ. ನೇರ ಕಟ್ಟಡದ ಮೇಲಿನಿಂದ ಅದೇ ನೆಲದ ಮೇಲಿರುವ, ಇದು ನೆಲ, ಇದು ಕಟ್ಟಡ ಎತ್ತರ, ಇದು ಮ್ಯಾಗದಾರ ಅವನು ಈ ಕುಂತಿರ್ತಕ್ಕಂಥದ್ದಲ್ಲಿ ಮೇಲೆ. ಕಟ್ಟಡದ ಮೇಲಿನಿಂದ ಅದೇ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡಿದಾಗ, ಇಲ್ಲೊಂದು ವಸ್ತು ಅದಂತ ತಿಳ್ಕೊರಿ. ಈ ವಸ್ತುವನ್ನು ನೋಡಿದಾಗ ಅವನತ ಕೋನವು 60 ಡಿಗ್ರಿ ಆಗಿದೆ. ಅವನತ ಕೋನ ಆಗ್ಬೇಕಾದ್ರ ಈ ಒಂದು ಅಡ್ಡ ರೇಖೆಯನ್ನ ಇಳಿಬೇಕು, ಡಿ ಅಂತ ಇರ್ಲಿ. ಆ ನಂತರ ಇಲ್ಲಿ ನೋಡ್ತಾನ, ಅಂದ್ರ ಇಲ್ಲಿ ಉಂಟಾದ ಕೋನ ಎಷ್ಟು, 60 ಡಿಗ್ರಿ ಆಗಿದೆ ಅಂತ. ಕಟ್ಟಡದ ಬುಡದಿಂದ, ಕಟ್ಟಡದ ಬುಡ ಅಂದ್ರ ಇದು ಕಟ್ಟಡದ ತಳ ಅಂತ. ಕಟ್ಟಡದ ಬುಡದಿಂದ ವಸ್ತುವಿಗಿರುವ ದೂರವನ್ನು ಕಂಡು ಹಿಡಿಯಿರಿ. ಇಲ್ಲಿದಿಂದ ಎದಿಂದ ಇದಕ್ಕೆ ಇ ಅಂತ ಹೆಸರು ಕೊಡೋಣ. ದಿಂದ ಇ ಎಷ್ಟು ದೂರದಾಗದ ಅಂತ ಕೇಳ್ತಾನ. ಕಟ್ಟಡದ ಎತ್ತರ 30√3. ಉಂಟಾದ ಅವನತ ಕೋನ ಅಂದ್ರ ಮೇಲಿನಿಂದ ಕೆಳಗೆ ನೋಡೋದು. ಅವನತ ಕೋನ 60 ಡಿಗ್ರಿ. ಆದ್ರ ಎದಿಂದ ಈಗಿರುವ ದೂರ ಎಷ್ಟು ಅಂತ. ಇಲ್ಲಿ ಇದನ್ನ ಹೆಂಗ್ ಬಿಡಿಸ್ಬೇಕು ಅಂತಂದ್ರ, AP ಅಂತ, AP = 30√3 ಮೀಟರ್ ಎತ್ತರದ ಕಟ್ಟಡ. ಎತ್ತರದ ಕಟ್ಟಡ. ಕಟ್ಟಡ ಎಷ್ಟದ ಅಂತಂದ್ರ 30√3 ಮೀಟರ್. ಉಂಟಾದ ಅವನತ ಕೋನ DBE, ಇದು 60 ಡಿಗ್ರಿ. ಕೋನ DBE = ಈ ಕೋನಕ್ಕ ಇಲ್ಲಿ ಕೋನ ಸಮ ಇರುತ್ತೆ. ಕೋನ DBE = BEA. ಕೋನ BEA = 60 ಡಿಗ್ರಿ ಆಯ್ತು. ಇದು 60 ಇದ್ರ ಇದು 60 ಇರುತ್ತೆ. ಯಾಕ ಅಂತಂದ್ರ AE ಅನ್ನುವಂಥದ್ದು BDಗೆ ಸಮಾಂತರ ಇರ್ತದೆ. AE ಸಮಾಂತರ BD ಅಂತ. ಇವೆರಡೂ ರೇಖೆಗಳು ಸಮ ಇದ್ವು ಅಂದ್ರ ಈ ಕೋನಕ್ಕ ಈ ಕೋನ ಸಮ ಇರುತ್ತೆ. ಇದಕ್ಕ ಪರ್ಯಾಯ ಕೋನಗಳು ಅಂತ ಕರಿತೀವಿ ನಾವು. ಇಷ್ಟ ಆದ ಬಳಿಕ AE ವಸ್ತುವಿಗಿರುವ ದೂರ, AE ಕೊಟ್ಟಿಲ್ಲದು. AE ಏನು ಅಂದ್ರ ವಸ್ತುವಿಗಿರುವ ದೂರ. ಇಷ್ಟ ಆದ ಬಳಿಕ ಇವಾಗ ನೀವು ಇಲ್ಲಿ ಲೆಕ್ಕ ಬಿಡಿಸ್ಬೇಕು. ಇದು 60 ಡಿಗ್ರಿ ಅದ, ಟ್ಯಾನ್ 60 ಡಿಗ್ರಿ ತಗೋಬೇಕು. ಟ್ಯಾನ್ 60 ಡಿಗ್ರಿ = ಟ್ಯಾನ್ 60 ಡಿಗ್ರಿ ತೆಗೆದುಕೊಂಡಾಗ AP ಅಭಿಮುಖ ಬಾಹು ಬರುತ್ತೆ. AB ಅಪಾನ AE ಅಂತ ಬರುತ್ತೆ. AE ಇಲ್ಲಿ ಟ್ಯಾನ್ 60 ಡಿಗ್ರಿ ಅಂದ್ರ ಎಷ್ಟು, ಇದು ಕೋಷ್ಟಕದಲ್ಲಿ ಇರುತ್ತೆ. ಹೌದಲ್ಲ? ಕೋಷ್ಟಕದಾಗ ಅಲ್ಲಿ ಚೀಟಿಯಾಗಿ ಬರ್ಕೊಂಡು ಹೋದ್ರ ಬರಲ್ಲ, ಎಕ್ಸಾಮ್ದಾಗ ನಡೆಯಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಟ್ಯಾನ್ 60 ಡಿಗ್ರಿ ಬೆಲೆ ಎಷ್ಟು ಅನ್ನುವಂಥದ್ದು. ಇವಾಗ ಮೊನ್ನೆ ಹೇಳ್ದೆ ನಿಮಗೆ ಕೈ ಬೆರಳುಗಳ ಮೇಲೆ ಸೈನ್ ಬಿಡಿಸ್ಬೇಕು ಅಂತಂದ್ರ ಸೈನ್ ಥೀಟಾ 1, ಕಾಸ್ ಥೀಟಾ ಅಂತ 1. ಹೌದಾ? ಸೈನ್ ಥೀಟಾ ಬಿಡಿಸುವಾಗ ಕಾಸ್ ಥೀಟಾ ಬಿಡಿಸುವಾಗ ಇದ್ರ ಮೇಲೆ 0 ಹಾಕೋಬೇಕು. ಇದು 0 ಡಿಗ್ರಿ ಅಂತ ಹೇಳಿದ್ದೆ. ಇದು 30 ಡಿಗ್ರಿ ಅಂತ ಹೇಳಿದ್ದೆ. ಇದು 45 ಡಿಗ್ರಿ ಅಂತ ಹೇಳಿದೆ. ಇದು 60 ಡಿಗ್ರಿ ಅಂತ ಹೇಳಿದ್ದೆ.
ಇದು 90 ಡಿಗ್ರಿ ಅಂತ ಹೇಳಿದ್ದೆ, ನೆನಪಿಲ್ಲ ನಿಮಗ್? ಹೌದಾ? ಇಲ್ಲಿ ಇವಾಗ ನಿಮಗ್ ಬೇಕಾಗಿದ್ದೇನು, ಸೈನ್ 60 ಡಿಗ್ರಿ ತಗೊಳ. 0, 30, 45, 60. ಹೌದು. ಸೈನ್ ಅಂದ್ರ ರೂಟ್ ಆಫ್ ಬಿಲೋ ಫಿಂಗರ್ ಅಂತ ಬರುತ್ತೆ. ಅಂದ್ರೆ ರೂಟ್ ಹಾಕಿ ಕೆಳಗಿನ ಬೆರಳುಗಳ ಸಂಖ್ಯೆ ಎಷ್ಟಿದು? ಕೆಳಗಿನ ಬೆರಳುಗಳ ಸಂಖ್ಯೆ ಎಷ್ಟು? 3. ರೂಟ್ 3 ಅಪಾನ 2. ರೂಟ್ ಆಫ್ ಬಿಲೋ ಫಿಂಗರ್ ಅಪಾನ್ 2 ಅಂತ ಬರುತ್ತೆ. ರೂಟ್ ಆಫ್ ಕೆಳಗಿನ ಬೆರಳುಗಳ ಸಂಖ್ಯೆ ಅಪಾನ 2 ಅಂತ. ಇನ್ನ ಕಾಸ್ ತೆಗೆದುಕೊಂಡಾಗ ಕಾಸ್ ಥೀಟಾ ಅಂತ ಬರುತ್ತೆ. ಅದನ್ನೇ 60 ಡಿಗ್ರಿ ಅಂತ ಹೇಳ್ತೀವಿ ನಾವು. ಹೌದಾ? ಕಾಸ್ 60 ಡಿಗ್ರಿ ತೆಗೆದುಕೊಂಡಾಗ 1, 2, 3 ಅಂದ್ರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ. ರೂಟ್ ಆಫ್ ಅಬೌವ್ ಫಿಂಗರ್ ಅಂತ ಬರುತ್ತೆ. ರೂಟ್ ಆಫ್ ಅಬೌವ್ ಫಿಂಗರ್ ಎಷ್ಟದವಿಲ್ಲಿ? ಅಬೌವ್ ಅಂದ್ರ ಮೇಲೆ. ಎಷ್ಟದವಲ್ಲಿ? 1. ಅನಂತರ ಅಪಾನ್ ಎಷ್ಟಿದಕ್ಕ? 2. ರೂಟ್ ಆಫ್ ಅಬೌವ್ ಫಿಂಗರ್ ಅಪಾನ್ 2. ರೂಟ್ ಆಫ್ ಬಿಲೋ ಫಿಂಗರ್ ಅಪಾನ್ 2. ಇವಾಗ ಟ್ಯಾನ್ ತಗೋಬೇಕು ಅಂತಂದ್ರ ಟ್ಯಾನ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಅಂತ ಬಂತು. ಹಾಗಾದ್ರ ಸೈನ್ ಥೀಟಾದ ಬೆಲೆ ಎಷ್ಟು? ರೂಟ್ 3 ಅಪಾನ 2. ಇದು ಬಾಗ್ಲೆ ರೂಟ್ ಆಫ್ 1 ಅಂದ್ರ 1 ಹೇಳ್ತೀವಿ, ಅಪಾನ 2 1/2 ಅದು 1/2. ಇದನ್ನೇ ರೂಟ್ 3 ಅಪಾನ್ 2 ಇಂಟು ಮಾಡ್ಕೊಂಡಾಗ 2 ಬೈ ರೂಟ್ ಆಫ್ ಎಷ್ಟು? 1 ಅಂತ ಆಗತ್ತೆ. ಈ ಎರಡಕ್ಕ ಹೋಯ್ತಲ್ಲ, ಹಾಗಾದ್ರ ಎಷ್ಟು ಉಳಿತು? ರೂಟ್ ಆಫ್ 3 ಉಳಿತು. ಹೌದಾ? ಇಷ್ಟು ನಾವು ತಗೊಂಡು ಇಲ್ಲಿ ಎಷ್ಟಾಗತ್ತೆ? ಟ್ಯಾನ್ 60 ಬೆಲೆ, ಟ್ಯಾನ್ 60 ಅಂತ ಅದಿಲ್ಲ. ಟ್ಯಾನ್ 60 ಬೆಲೆ ಎಷ್ಟಾಗತ್ತೆ? ರೂಟ್ ಆಫ್ 3 ಅಂತ ಹೇಳಿದೆವು. ಎ ಬಿ ಅಂದ್ರ ಕೊಟ್ಟಾರ ಅವರು 30 ರೂಟ್ ಆಫ್ 3 ಅಂತ ಕೊಟ್ಟಾರ ಅವ್ರು. 30 ರೂಟ್ ಆಫ್ 3. ಎ ಇಲ್ಲ, ಇದೇ ಕಂಡು ಹಿಡಿಬೇಕು ನಾವು. ಎ ಅಂತಾನೆ ಬರ್ಕೋಬೇಕು. ಇದ್ರ ಕೆಳಗೇನಿರ್ಲ ಒಂದಿರ್ಲಿ. ಎ ಇಂಟು ರೂಟ್ 3 ಗುಣಿಸ್ಕೋಬೇಕು. ಎ ಇಂಟು ರೂಟ್ 3. ಇದು ಗುಣಿಸ್ಕೊಂಡೆವು ನಾವು. ಮುಂದ ಈಕ್ವಲ್ ಟು ಇವಾಗ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ 30 ಇದು ಗುಣಿಸ್ಕೊಂಡ್ರಿ. 30 ರೂಟ್ 3 ಇದು ಗುಣಿಸ್ಕೊಳ್ಳೋಣ. ಹಾಗಾದ್ರ 30 ರೂಟ್ 3 ಎ ಬೆಲೆ ಬೇಕು. ಎ ಈಕ್ವಲ್ ಟು 30 ರೂಟ್ 3ಕ್ಕ ಈ 3ರಿಂದ ರೂಟ್ 3ರಿಂದ ಭಾಗಿಸ್ಬೇಕು. ರೂಟ್ 3 ಹೋಯ್ತು. ಎ ಈಕ್ವಲ್ ಟು ಎಷ್ಟು ಅಂದ್ರ 30 ಮೀಟರ್. ಇದು ಏನು? ವಸ್ತುವಿಗೆ ಇರುವ ದೂರ. ವಸ್ತುವಿಗೆ ಇರುವ ದೂರ ಎಷ್ಟು ಅಂದ್ರ 30 ಮೀಟರ್. ಇಲ್ಲಿದಿಂದ ಇಲ್ಲಿಗೆ ಎಷ್ಟು ದೂರ ಅದ? 30 ಮೀಟರ್ ದೂರ ಅದ. ಬರ್ತೀನಿ. ಇಲ್ಲಿ ಅದುವರೆಗೆ ಕೇಳಿರ್ತಾರ, ಇದುವರೆಗೆ ಕೇಳಿರ್ತಾರ. ಎರಡರಲ್ಲಿ ಒಂದು ನಿಮ್ಗೆ ಯಾವ್ದು ಸರಳ ಅನಿಸ್ತದಲ್ಲ ಅದನ್ನ ಬಿಡಿಸ್ಬೇಕು. ಅಥವಾ ಏನ್ ಕೇಳಿದ್ರು ಅಂದ್ರ ಒಂದು ಜಮೀನಿನ 2 ಕಡೆ 70 ಮೀಟರ್ ಮತ್ತು 60 ರೂಟ್ ಆಫ್ 3 ಮೀಟರ್ ಎತ್ತರವಿರುವ 2 ಗಾಳಿ ಯಂತ್ರಗಳಿವೆ ಅಂತ ಹೇಳಿದ್ರು. ಇದು 70 ಮೀಟರ್. ಇದು 60 ರೂಟ್ ಆಫ್ 3 ಮೀಟರ್ ಇದ್ರದ್ದು ಎತ್ತರ. ಇವೆರಡು ಗಾಳಿ ಯಂತ್ರಗಳು ಎ ಬಿ ಮತ್ತು ಸಿ ಡಿ. ಇದು 30 ಡಿಗ್ರಿ ಅದು, ಇದು 45 ಡಿಗ್ರಿ ಅದು. ಹೌದು, 2 ಗಾಳಿ ಯಂತ್ರಗಳಿವೆ. ನಡುವೆ ನಿಂತಿರುವ ಒಬ್ಬ ವ್ಯಕ್ತಿಯು, ಇಲ್ಲಿ ಒಬ್ಬ ವ್ಯಕ್ತಿ ನಿಂತ ನಡ್ಬರ್ಕ್. ಈಚೆ ಕಡೆ ಒಂದು ಗಾಳಿ ಯಂತ್ರ ಅದ, ಈಚೆ ಕಡೆ ಒಂದು ಗಾಳಿ ಯಂತ್ರ ಅದ. ಅವ ಏನ್ ಮಾಡ್ಯಾನ? ನಡ್ಬರ್ಕ್ ನಿಂತಾನ. ಇಲ್ಲಿ ನಿಂತು ಇವುಗಳ ತುದಿಗಳನ್ನ ನೋಡ್ತಾನ. ಇಲ್ಲಿ ನಿಂತು ಇದೇನು ಗಾಳಿ ಯಂತ್ರ ಅದಲ್ಲ, ಇದ್ರದ್ದು ತುದಿ ನೋಡ್ತಾನ. 30 ಡಿಗ್ರಿ ಆಗತ್ತೆ.
ಇಲ್ಲೇ ನಿಂತ್ಕೊಂಡು ಈಚೆ ಕಡೆ ಅಂತದಲ್ಲ ಗಾಳಿ ಯಂತ್ರ ಇದ್ರದ್ದು ತುದಿಯನ್ನು ನೋಡ್ತಾನ 45 ಡಿಗ್ರಿ ಆಗತ್ತೆ. ಉಂಟಾದ ಉನ್ನತ ಕೋನಗಳು 45 ಡಿಗ್ರಿ. ಇದು 45 ಡಿಗ್ರಿ ಮತ್ತು ಇದು ಎಷ್ಟದ 30 ಡಿಗ್ರಿ ಆಗಿರುತ್ತವೆ. ಹಾಗಾದರೆ ಗಾಳಿ ಯಂತ್ರಗಳ ನಡುವಿನ ದೂರ ಕಂಡು ಹಿಡಿಯಿರಿ. ಈ ಪಾಯಿಂಟ್ ನಿಂದ ಎದಿಂದ ಸಿದವರೆಗೆ ಎಷ್ಟು ದೂರದ ಅಂತ ಕೇಳಿದ್ದವ. ಮೊದಲಲ್ಲಿ ಒಂದೊಂದಾಗಿ ಬಿಡಿಸ್ಬೇಕು. ಎ ಬಿಡಿಸ್ಬೇಕು. ಮೊದಲ ಎಷ್ಟದ ಕಂಡುಹಿಡಿಬೇಕು. ಆ ನಂತರ ಸಿ ಕಂಡುಹಿಡಿಬೇಕು. ಇವೆರಡೂ ಬೆಲೆಗಳು ಬಂದ ನಂತರ ಇವೆರಡು ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಕೂಡಿಸಿದ್ರಿ ಅಂದ್ರ AC ಬೆಲೆ ಸಿಗತ್ತೆ. ಇವಾಗ ಇದು ಒಂದು ತ್ರಿಭುಜ ಅಂತ ತಗೊಳ್ರಿ. ಇಷ್ಟು ABE ಅಂತ ತಗೊಳ್ಳೋಣ. ಇಲ್ಲಿ ಮೊದಲು ಬರೀಬೇಕು. AB = 70 ಮೀಟರ್ ಗಾಳಿ ಯಂತ್ರದ ಎತ್ತರ. ಗಾಳಿ ಯಂತ್ರದ ಎತ್ತರ ಅಂತ ಆಯ್ತು ಒಂದು. ಆ ನಂತರ ಅಲ್ಲಿ ಕೋನ AEB ಎಷ್ಟು ಡಿಗ್ರಿ ಅದಲ್ಲಿ 30 ಡಿಗ್ರಿ. ಇದ್ರ ಮುಗಿತಿದ್ದು. CD ಅನ್ನುವಂಥದ್ದು ಮತ್ತೊಂದು ಗಾಳಿ ಯಂತ್ರ. ಅದು CD = 60√3 ಮೀಟರ್ ಗಾಳಿ ಯಂತ್ರದ ಎತ್ತರ. ಗಾಳಿ ಯಂತ್ರದ ಎತ್ತರ ಅಂತ ಆಯ್ತು. ಅಲ್ಲಿ ಒಂದು ಡಿಗ್ರಿ ಅದಿಲ್ಲ. CED ಅಂತ ಕೋನ CED ಎಷ್ಟು ಅಂದ್ರ 45 ಡಿಗ್ರಿ. AC ಅಂತ ಬರುತ್ತೆ. AC ಅಂದ್ರ ಗಾಳಿ ಯಂತ್ರಗಳ ನಡುವಿನ ದೂರ. AC ಗಾಳಿ ಯಂತ್ರಗಳ ನಡುವಿನ ದೂರ. ನಡುವಿನ ದೂರ ಅಂತ ಇತ್ತು. ಇಷ್ಟ ಆದ ಬಳಿಕ ಮುಂದ ಇವೆಲ್ಲ ಬರ್ಕೊಂಡ್ರಿ. ಈಗ ABE ತ್ರಿಭುಜದಲ್ಲಿ ತ್ರಿಭುಜ ABE ದಲ್ಲಿ ಕೋನ E ಎಷ್ಟದ ಅಲ್ಲಿ ಅಂದ್ರ 30 ಡಿಗ್ರಿ ಆದಿಲ್ಲ. ಹೌದಿಲ್ಲ? ಇದು 30 ಡಿಗ್ರಿ ಕೊಟ್ಟಾರ. ಅಂದ್ರ ಟ್ಯಾನ್ ಅಂತ ತಗೊಳ್ಳೋಣ ನಾವು. ಟ್ಯಾನ್ 30 ಡಿಗ್ರಿ = ಟ್ಯಾನ್ 30 ಡಿಗ್ರಿ ತಗೊಂಡ್ರ AB/AE ಬರುತ್ತೆ. AB/AE ಅಂತ ಎಷ್ಟಾಯ್ತು. ಇವಾಗ ಇಲ್ಲಿ ಟ್ಯಾನ್ 30 ಡಿಗ್ರಿ ಅಂದ್ರ ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟಾಗತ್ತೆ? ಟ್ಯಾನ್ 30 ಅಂದ್ರ ನೋಡ್ರಿ 0 ಅದ. ಇದು 0 ಅದಿಲ್ಲ. ಇದು 30 ಅದ. 30ಗೆ ಮಡಚ್ರಿ. ಹೌದಾ? sin θ ಅಂತ ಬರುತ್ತೆ. √ಬಿಲೋ ಫಿಂಗರ್. ಆನಂತರ ಅಬೌವ್ ಫಿಂಗರ್ ಅಂತ ಬರುತ್ತೆ. cos θ ಅಂತ ಬರುತ್ತೆ. ಸೂತ್ರ ಬರೆಯೋದು ನೆನಪಿಟ್ಕೋಬೇಕು ನೀವು. ಟ್ಯಾನ್ θ = sin θ cos θ ಅಂತ. ಹೌದಿಲ್ಲ? ಹಾಗಾದ್ರ ಸೈನ್ ಅಂತ ಬರೀತೀರಿ. √ಬಿಲೋ ಫಿಂಗರ್. √ಬಿಲೋ ಫಿಂಗರ್ ಎಷ್ಟದ? 1. √1. cos θ ಹತ್ತಿರಿ √ಅಬೌವ್ ಫಿಂಗರ್. √3. √1 ಅಂದ್ರ 1. √ಎಷ್ಟು? 3. 1/√3. ಎದರದು ಅಂದ್ರ ಟ್ಯಾನ್ 30. 1/√3. AB ಅಂತ ಅದಿಲ್ಲ. AB ಎಷ್ಟದ? 70. ತಳಗ ಎಷ್ಟದ ಅಂದ್ರ AE. AE × 1 AE ಅಂತ 70√3. ಇದಕ್ಕ ಗುಣಿಸ್ಬೇಕು. 70√3 ಮೀಟರ್. AE ಬೆಲೆ ಬತ್ ನಿಮಗೀಗ. ನೀವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಮುಂದ ಈಚೆ ಕಡೆ ಇದು ತ್ರಿಭುಜ ಅದಲ್ಲ, ಇದರದ ಕಂಡು ಹಿಡಿಬೇಕು ಇವಾಗ. ಹಾಗಾದ್ರ CED ಅಥವಾ ECD ದಲ್ಲಿ ತ್ರಿಭುಜ ECD ದಲ್ಲಿ ತಗೊಂಡ್ರ ಕೋನ E ಎಷ್ಟು? 45 ಡಿಗ್ರಿ ಅಂತ ಕೊಟ್ಟಿದ್ದದ. ಹಾಗಾದ್ರ ಟ್ಯಾನ್ 45 ಡಿಗ್ರಿ.
ಟ್ಯಾನ್ 45 ಡಿಗ್ರಿ ತಗೊಂಡ್ರ CD ಅಪಾನ CE ತಗೋಬೇಕು. CD ಅಪಾನ CE. ಟ್ಯಾನ್ 45 ಅಂದ್ರೆ ಎಷ್ಟು? 1. ಟ್ಯಾನ್ 45ರ ಬೆಲೆ 1. CD ಅಂದ್ರ ಎಷ್ಟು ಕೊಟ್ರಲ್ಲಿ? 60√3 ಅಪಾನ CE ಇಲ್ಲ. CE ತಗೊಂಡಿವಿ ನಾವು. CE ಇಂಟು 1 ಗುಣಿಸಿದ್ರ CEನೇ ಬರುತ್ತೆ. 60√3 ಮೀಟರ್ ಇದರದು. ಇಷ್ಟು ಆದ ನಂತರ ನಿಮಗ್ ಕೇಳಿತ್ತು AC ಕೇಳ್ಯಾರು. ಆದ್ದರಿಂದ AC ಈಕ್ವಲ್ ಟು AE ಬರುತ್ತೆ. AE ಪ್ಲಸ್ CE ಅಥವಾ EC ಅಂತ. AC ಈಕ್ವಲ್ ಟು AE ಅಂದ್ರ ಎಷ್ಟು ಬಂದದ ಇಲ್ಲಿ? 70√3 ಅದು. 70√3 ಪ್ಲಸ್ CE ಅಂದ್ರ 60√3 ಅಂತ ಇತ್ತು. ಇವಾಗ AC ಬೆಲೆ ಬೇಕು. AC ಈಕ್ವಲ್ ಟು ಇದ್ರಾಗನು √3 ಅದ, ಇದ್ರಾಗನು √3 ಅದ. √3 ಸಾಮಾನ್ಯ ಅಪವರ್ತನ. √3 ಸಾಮಾನ್ಯ ಅಪವರ್ತನ ತಗೊಂಡೆವು. ಇಲ್ಲಿ 70 ಅದ. ಇಲ್ಲಿ ಎಷ್ಟು ಉಳಿತು? ಅಧಿಕ 60 ಉಳಿತು. AC ಈಕ್ವಲ್ ಟು √3 7 70 60 130. AC ಈಕ್ವಲ್ ಟು ಇದಕ್ಕೆ ಗುಣಿಸ್ಬೇಕು. 130√3 ಮೀಟರ್ ದೂರ ಅಂತ. ಅಂದ್ರ ಎರಡು ಗಾಳಿ ಯಂತ್ರಗಳ ನಡುವೆ ಇರುವ ದೂರ 130√3 ಮೀಟರ್ ದೂರದಾಗ ನಾವು ಬರ್ಕೊಡ್ರಿ.